ಹಿಂದೂ ಯುವಕನ ಬರ್ಬರ ಕಗ್ಗೊಲೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಜಿಲ್ಲೆ ನಾವೆಲ್ಲ ರೋಡಿಗೆ ಬಂದಿದ್ದೇವೆ. ಕಳೆದ ಹಲವಾರು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅತ್ಯಾಚಾರಗಳು ಮತ್ತು ಈ ರೀತಿಯಾಗಿ ಹಿಂದೂಗಳ ಕಗ್ಗೊಲೆಯನ್ನು ಮಾಡ್ತಾ ಇರತಕ್ಕಂತ ಈ ಒಂದು ವ್ಯವಸ್ಥಿತ ಪಿತೂರಿಯನ್ನ ರಾಜ್ಯ ಸರ್ಕಾರ ನಡೆಸಿಕೊಂಡು ಬಂದಿದೆ. ಯಾರು ಕಗ್ಗೊಲೆಗಳನ್ನು ಮಾಡ್ತಾ ಇದ್ದಾರೆ, ಯಾರಿಗೆ ಅವರು ಬೆಂಬಲವಾಗಿ ನಿಲ್ಲಬೇಕಾಗಿತ್ತು ಸರ್ಕಾರ, ಅವರಿಗೆ ಬೆಂಬಲವಾಗಿ ನಿಲ್ಲದೇನೆ ಈ ಮರ್ಡರ್ಗಳಿಗೆ ಸಪೋರ್ಟ್ ಅನ್ನು ತೋರಿಸ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ ರಾಜ್ಯದಲ್ಲಿ. ಆದ್ರಿಂದ ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅವರು ಅವಾಗ ಹಿಂದೂಗಳ ಕಗ್ಗೊಲೆಗೆ ಕಾರಣೀಭೂತರಾಗಿದ್ದಾರೆ. ನಾನು ನೇರವಾಗಿ ಇವತ್ತು ಆರೋಪ ಮಾಡ್ತಾ ಇದ್ದೇನೆ. ಕಳೆದ ಬಾರಿ ತಾವು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತಗಳ ಹತ್ಯೆ ಆಗಿತ್ತು. ಈಗಲೂ ಕೂಡ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ನಾನು ಈ ರಾಜ್ಯದ ಗೃಹ ಮಂತ್ರಿಗಳು ನೋಡಿದಾಗ ಅಯ್ಯೋ ಅನಿಸ್ತಾ ಇದೆ. ಅವರು ಯಾವ್ದು ಏನನ್ನೂ ಮಾಡದಿರುವಂತ ಅಸಹಾಯಕ ಪರಿಸ್ಥಿತಿ ಇವತ್ತು ರಾಜ್ಯದ ಕಾನೂನು ಗೃಹ ಮಂತ್ರಿಗಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳೇ ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಮಾಡುವ ಹಂತಕ್ಕೆ ಹೋಗಿರ್ತಕ್ಕಂಥ ಸಂದರ್ಭಗಳನ್ನು ಮಣ್ಣು ಬೆಳಗಾವಿಯಲ್ಲಿ ನಾವೆಲ್ಲ ನೋಡಿದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಈ ರಾಜ್ಯದಲ್ಲಿ ಒಂದು ರಕ್ಷಣೆ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಅಮಾಯಕ ಜನರ ರಕ್ಷಣೆಗೋಸ್ಕರ ನಾವು ಇವತ್ತು ಸರ್ಕಾರದ ಈ ಒಂದು ದುರ್ನೀತಿಯನ್ನು ಖಂಡಿಸಿ ಬೀದಿಗಿಳಿತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಬೀದಿಗಿದ ಮಂಗಳೂರಿನ ಯುವಕನ ಹತ್ಯೆಯನ್ನು ಖಂಡಿಸಿ ಇದನ್ನು NIAಗೆ ತನಿಖೆಗೆ ಒಪ್ಪಿಸಬೇಕು. ಈ ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ. ಇವತ್ತು ಈ ಸರ್ಕಾರಕ್ಕೆ ಒಂದು ಕ್ಷಣವೂ ಕೂಡ ಅಧಿಕಾರದಲ್ಲಿ ನೈತಿಕತೆಯನ್ನು ಕಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ, ನೀವು ಏನ್ ಮಾಡ್ತಾ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು ನಾನು ಕೇಳ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಈ ರೀತಿಯಾಗಿ ಅವ್ಯಾಹತವಾಗಿ ಕೊಲೆಗಳು ನಡೀತಾ ಇದ್ದಾವೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು